ಎಲ್ಲ ರೆಕಾರ್ಡ್ಸು ಹೋಗುತ್ತೆ ಸರ್ಕಾರಕ್ಕೆ, ಎವಿಡೆನ್ಸ್ ರೆಕಾರ್ಡ್ ಮಾಡಿ ಪೂರ್ತಿ ಫೈಲು ಸರ್ಕಾರಕ್ಕೆ ಹೋಗುತ್ತೆ. ಸರ್ಕಾರ ತೀರ್ಮಾನ ತಗೋಬೇಕಾದ್ರೆ ಅವ್ರು ತಗೋಬೇಕು. ಇಟ್ ಈಸ್ ಡಿಸಿಷನ್ ಆಫ್ ದಿ ಗೌರ್ಮೆಂಟ್, ನಾಟ್ ಬೈ ಲೋಕಾಯುಕ್ತ. ಇವತ್ತಿಗೂ ಲೋಕಾಯುಕ್ತ ಸಂಸ್ಥೆಗೆ ಯಾವುದೇ ಡಿಸಿಷನ್ ಮೇಕಿಂಗ್ ಪವರ್ ಇಲ್ಲ, ಓನ್ಲಿ ರೆಕಮೆಂಡೇಟ್ರಿ. ವಿ ರೆಕಮೆಂಡ್ ಆ್ಯಂಡ್ ಅವ್ರ ಡಿಸಿಷನ್ ತಗೋದು. ಅದೇ ಪ್ರಕಾರ ಸರ್ಕಾರ ಜಿಒ ಇಶ್ಯೂ ಮಾಡಿತು. ಜಿಒ 21 ಫೆಬ್ರವರಿ 2014 ಗೌರ್ಮೆಂಟು ಎಕ್ಸೆಪ್ಟ್ ಮಾಡ್ಕೊಂಡು ಜಿಒ ಇಶ್ಯೂ ಮಾಡಿತು. ಇದು ಅವ್ರ ಫೈನಲ್ ಡಿಸಿಷನ್ ಗೌರ್ಮೆಂಟ್ದು. ಓಕೆ. ಸಪೋಸ್ ಗೌರ್ಮೆಂಟ್ನೇ ಅವರು ಬೇಡ ಅಂದಿದ್ರೆ ದೇ ಕೂಡ ರಿಜೆಕ್ಟ್ ಮಾಡ್ಬೋದು. ನಾನು ಡಿಸಿಷನ್ ತೊಗೊಂಡೇನೆ ಅಂತ ಮಾಹಿತಿ ಕೊಡ್ತಾ ಇದ್ದಾರೆ. ನಾನು ತದ್ವಿರುದ್ಧವಾಗಿ ರಿಪೋರ್ಟ್ ಕೊಟ್ಟಿದ್ದೀನಿ ಅಂತ. ನಾನು ಯಾವುದೂ ರಿಪೋರ್ಟ್ ತದ್ವಿರುದ್ಧವಾಗಿ ಕೊಟ್ಟಿಲ್ಲ. ಏನು ರಿಪೋರ್ಟ್ ಬಂದಿದೆ ಅದನ್ನೇ ನಾನು ಫಾರ್ವರ್ಡ್ ಮಾಡಿದ್ದೀನಿ ಸರ್ಕಾರಕ್ಕೆ. ಸರ್ಕಾರ ಅದನ್ನು ಒಪ್ಪೋದು ಬಿಡೋದು ಸರ್ಕಾರಕ್ಕೆ ಬಿಟ್ಟದ್ದು. ಎಲ್ಲ ದಾಖಲೆಗಳು ಅವ್ರಿಗೂ ಕಳಿಸಲಾಗಿದೆ. ಎಲ್ಲ ದಾಖಲೆ ಕಳಿಸಿರುತ್ತೆ. ಅದನ್ನು ದಾಖಲೆ ನೋಡಿಕೊಂಡು ಅವ್ರಿಗೆ ಬಿಟ್ಟದ್ದು ಡಿಸಿಷನ್. ಆ ಡಿಸಿಷನ್ ಸರ್ಕಾರ ತಗೋತ್ತೆ ಹೊರತಾಗಿ ನಾವಲ್ಲ. ಇದರಲ್ಲಿ ಸರ್ಕಾರ ಡಿಸಿಷನ್ ತೊಗೊಂಡ್ರೆ ಅದು ಫೈನಲ್ಲು, ಅಲ್ಲೇನು ಬೇರೆ ಮತ್ತೊಂದು ಎನ್ಕ್ವೈರಿ ಆಗಲ್ಲ. ಬಟ್ ಸರ್ಕಾರ ಬೇಡ ಈ ರಿಪೋರ್ಟ್ ಸರಿ ಇಲ್ಲ ಅಂತಂದರೆ ಸೆಟಿಸೈಡ್ ಮಾಡ್ಬೋದು. ಅಂಥದ್ದು ಎಷ್ಟೋ ಕೇಸ್ ಆಗಿದೆ. ನಾವು ಕಳಿಸಿದ ರೆಕಮೆಂಡೇಶನ್ ಪನಿಷ್ ಮಾಡೋಂಥದ್ದು ಸಾಕಷ್ಟು ಕೇಸಲ್ಲಿ ಸರ್ಕಾರ ಎಕ್ಸಾನ್ರೇಟ್ ಮಾಡಿದ್ದಾರೆ. ಸೀರಿಯಸ್ ಚಾರ್ಜಸ್. ನಾವು ಅದನ್ನು ಪಾಯಿಂಟ್ ಔಟ್ ಮಾಡಬೇಕಾದ್ರೆ ಐ ರಿಕ್ವೈರ್ ಎ ಟೈಮ್. ಕ್ರೋರ್ಸ್ ಆಫ್ ರುಪೀಸ್ ಮಿಸ್ಅಪ್ರಾಪ್ರಿಯೇಷನ್ ಇದ್ದದ್ದು ಅವರಿಗೆ ಒಂದು ವಾರ್ನಿಂಗ್ ಕೊಟ್ಟು ಬಿಡುವಂಥ ಸ್ಟೇಜ್ಗೂ ಮಾಡಿದ್ದಾರೆ. ಅದೇ ಸರ್ಕಾರಕ್ಕೆ ಅದರ ಅಧಿಕಾರಿ ಇದೆ, ಮಾಡಿದ್ದಾರೆ. ಅದನ್ನು ನಾವು ಮಾಡಿದ ತಪ್ಪು ಅಂತಂದರೆ 12/5 ಕಳಿಸ್ತೀವಿ. ಯಾರಿಗೆ ಅಂತಂದರೆ ಗೌರವಾನ್ವಿತ ರಾಜ್ಯಪಾಲರಿಗೆ. ಅಂಥ ರಿಪೋರ್ಟು ಕಳಿಸಿದ್ದೀನಿ ನನಗೆ ಯಾವತ್ತು ಸರಿ ಅನಿಸಿಲ್ಲ ಅವಕ್ಕೆಲ್ಲ ಕಳಿಸಿದ್ದೇನೆ. ಸರ್ಕಾರದ ತೆಗೆದುಕೊಂಡ ಕ್ರಮ ಸರಿ ಇಲ್ಲ ಅಂತ ಹೇಳಿ ನಾವು ರಾಜ್ಯಪಾಲರಿಗೆ ಅದರ ಮೇಲೆ ವರದಿಯನ್ನು ಕಳಿಸ್ಬೋದು. ಇದು ಯಾವಾಗಿದೆ? 21/2/2014. ಇದನ್ನು ಇಲ್ಲಿಂದ ನಿಮ್ಮ ಮುಖ್ಯ ಇರೋದು ಇಲ್ಲಿ. ಇದು ಯಾರಿಗೆ ಹೋಗಿದೆ ಫೈಲು? ಗೌರ್ಮೆಂಟ್ ಜಿಒ ಬಂದದ್ದು ಸನ್ಮಾನ್ಯ ಮಜ್ಜಿಗೆ ಅವ್ರಿಗೆ ಹೋಗುತ್ತೆ. ಇದು ಮಿಸ್ಟೇಕಾಗಿ ನನ್ನ ಕಡೆ ಬಂದದ್ದು ಅವ್ರಿಗೆ ಹೋಗುತ್ತೆ. ಅವಾಗ ಹೋದಾಗ ಅವರು ಇದನ್ನು ರಿಜಿಸ್ಟ್ರಾರ್ಗೆ ಕಳಿಸ್ತಾರೆ. ಓಕೆ. ಸಪೋಸ್ ಅವರು ಅವಾಗ ತಪ್ಪಿತ್ತು, ಇದು ರಿಪೋರ್ಟ್ ನಾನು ತಿದ್ದು ಸರಿ ಇಲ್ಲ, ಇವ್ರು ಕಳಿಸಿದ್ದು ತಪ್ಪಾಗಿದೆ ಅಂತಂದಿದ್ರೆ ಇದಕ್ಕೆ ಕೆಳಗೆ ರಿವ್ಯೂ ಕೇಳ್ಬೋದು ಅವರು. ಅವರು ಸರ್ಕಾರಕ್ಕೆ ರೂಲ್ 26 ಕೆಳಗೆ CC ರೂಲ್ ಕೆಳಗಡೆ ಇದನ್ನು ರಿವ್ಯೂ ಮಾಡಿ ಇದು ಸರಿ ಇಲ್ಲ ನಿಮ್ಮ ಡಿಸಿಷನ್. ಒಂದು ಸಪೋಸ್ ಇದು ಡಿಸಿಷನ್ ತೊಗೊಂಡು ಸರ್ಕಾರದ್ದು ತಪ್ಪಿದೆ ಅಂತಂದರೆ ಇವರೇ ಒಂದು ಸೆಕ್ಷನ್ 12(5) ಕೆಳಗೆ ಲೋಕಾಯುಕ್ತ ಕೆಳಗೆ ಒಂದು ರಿಪೋರ್ಟು ಕಳಿಸ್ಬೋದು. ಇಲ್ಲ ಇದು ಮಿಸ್ಟೇಕಾಗಿ ಹಿಂಗಾಗಿದೆ, ಇದನ್ನು ಕಳಿಸ್ಬೇಕು. ಮತ್ತೊಂದು ನಾವು ವರದಿ ಕಳಿಸ್ತೀವಿ ಅಂತ ಹೇಳ್ಬಿಟ್ಟು ಮತ್ತೊಂದು ವರದಿ ಇಲ್ಲ. ಆ ವರದಿ ತಪ್ಪು, ನಾವು ಹಿಂದೆ ಕಳಿಸಿದ್ದು ಈ ಸರ್ಕಾರ ತೊಗೊಂಡು ಡಿಸಿಷನ್ ಸರಿ ಇಲ್ಲ ಮತ್ತು ನಮ್ಮಲ್ಲಿ ಇದಾಗಿದೆ ಅಂತ ಅವ್ರು ಏನಾದರೂ ರಿಪೋರ್ಟ್ ಮಾಡ್ಬೋದು. ಓಕೆ. ಫೆಬ್ರವರಿ 2014 ನಂತರ ಈ ಗೌರ್ಮೆಂಟ್ ಆರ್ಡರ್ ಬಂದ ಮೇಲೆ ಈ ಫೈಲು ಮಿಸ್ಟೇಕ್ ಯಾಕೆ ಆಯಿತು ಅಂತ ಅಬ್ಜೆಕ್ಷನ್ ಬಂತು. ಅದಕ್ಕೊಂದು ಸರ್ಕ್ಯುಲರ್ ಇಶ್ಯೂ ಆಯಿತು. ನಮ್ಮ ಅವಾಗಿನ ನಮ್ಮ ಲೋಕಾಯುಕ್ತ ಸಾಹೇಬರು ಒಂದು ಸರ್ಕ್ಯುಲರ್ ಇಶ್ಯೂ ಮಾಡಿದ್ರು. ಏನಂದರೆ ಆಫೀಸಿಗೆ ವಾರ್ನಿಂಗ್ ಕೊಟ್ಟು ಸರಿಯಾಗಿ ವ್ಯವಸ್ಥಿತವಾಗಿ ಫೈಲ್ಗಳು ನೋಡಿ ಸಂಬಂಧಪಟ್ಟವರಿಗೆ ಹೋಗಬೇಕು ಸರ್ಕ್ಯುಲರ್. ಬಟ್ ಅಷ್ಟಕ್ಕೆ ನಿಲ್ಲಿಲ್ಲ. ಇದಕ್ಕೋಸ್ಕರ ಒಂದು ಎನ್ಕ್ವೈರಿ ಮಾಡಿದ್ದು ಅವಾಗನೇ. ಈ ಸಂಬಂಧಪಟ್ಟ ಕಡತ ಯಾಕೆ ಹೋಗಿದೆ ಅನ್ನೋದಕ್ಕೆ ಒಂದು ಎನ್ಕ್ವೈರಿ ಮಾಡಿದ್ದು. ಓಕೆ. ಅದು ಎನ್ಕ್ವೈರಿ ಮಾರ್ಚ್ 2014 ಎನ್ಕ್ವೈರಿ ಶುರುವಾಯಿತು. ಮಾರ್ಚ್ 2014 ಗೌರಮ್ಮ ಸ್ಟೇಟ್ಮೆಂಟು, ಲತಾ ಅವ್ರ ಸ್ಟೇಟ್ಮೆಂಟು ಎಲ್ಲ ರೆಕಾರ್ಡ್ ಆಗುತ್ತೆ. ಆಮೇಲೆ ಅವರ PAದು ರೆಕಾರ್ಡ್ ಆಗುತ್ತೆ. ಇದು ರಿಜಿಸ್ಟ್ರಾರ್ ನಮ್ಮ ಲೋಕಾಯುಕ್ತ ಸಂಸ್ಥೆಯಲ್ಲಿ ಏನಾದರೂ ಡಿಪಾರ್ಟ್ಮೆಂಟ್ಲಿ ಎನ್ಕ್ವೈರಿ ಮಾಡಬೇಕಾದ್ರೆ ರಿಜಿಸ್ಟ್ರಾರ್ ಈಸ್ ಅಥಾರಿಟಿ. ಇದು ಮಾರ್ಚ್ 2014 ಸ್ಟೇಟ್ಮೆಂಟ್ ಆದ ಮೇಲೆ ಸಾಮಾನ್ಯವಾಗಿ ಫೈಲ್ ಎಲ್ಲಿರಬೇಕು? ರಿಜಿಸ್ಟ್ರಾರ್ ಕಡೆ ಹೋಗಬೇಕು, ಎನ್ಕ್ವೈರಿ ಕಂಪ್ಲೀಟ್ ಆಗಬೇಕು. ನಾನು ಇದು ತಪ್ಪಂತ ಹೇಳೋದಿಲ್ಲ, ಬಟ್ ಅನ್ಫಾರ್ಚುನೇಟು ಈ ಫೈಲು ಮಾರ್ಚ್ 2014 ಸನ್ಮಾನ್ ಮಜ್ಜಿಗೆಯವ್ರ ಚೇಂಬರ್ನಲ್ಲಿ ಉಳಿತಿದೆ. ಇದನ್ನು ಅವ್ರು ಯಾವತ್ತೂ ರೇಸ್ ಮಾಡಲ್ಲ, ಎನ್ಕ್ವೈರಿ ಮಾಡೋದಲ್ಲ. ವಿಲೇವಾರಿ ಮಾಡಿದಂಥ ಅಥವಾ ಪ್ರಕರಣ ಮುಕ್ತಾಯ ಆದಂತಹ ಎಲ್ಲ ಕಡತಗಳು ರಿಜಿಸ್ಟ್ರಾರ್ ಕಚೇರಿಗೆ ಹೋಗಬೇಕು. ಅದು ಕ್ಲೋಸ್ ಆಗಿ ಇಡಬೇಕು. ಓಕೆ. ಈ ನಮ್ಮಲ್ಲಿ ಇನ್ಸೈಡ್ ಎನ್ಕ್ವೈರಿ ಮಾಡೋದು ಏನಿತ್ತಲ್ಲ ಆ ಫೈಲನ್ನು ಅವ್ರು ಮಾಡಬೇಕು. ಓಕೆ. ಅದು ಮಾಡಿದ್ದು ಸ್ಟೇಟ್ಮೆಂಟ್ ರೆಕಾರ್ಡ್ ಆದಮೇಲೆ ಮಾರ್ಚ್ನಲ್ಲಿ ಈ ಫೈಲ್ ಸ್ಟೇಟ್ಮೆಂಟ್ ಜೊತೆಗೆ ಮಜ್ಜಿಗೆಯವ್ರ ಕಡೆ ಹೋಗುತ್ತೆ. ಮಜ್ಜಿಗೆಯವರು ರಿಜಿಸ್ಟ್ರಾರ್ಗೆ ಹಚ್ಚಿ ಅದನ್ನು ಎನ್ಕ್ವೈರಿ ಕಂಪ್ಲೀಟ್ ಮಾಡಿಸ್ಬೋದಿತ್ತು. ಯಾರ ಮೇಲೆ ತಪ್ಪಿದೆ, ಅಪವಾದ ಯಾರಿಗಿದೆ ಅದನ್ನು ತಿಳ್ಕೋಬೋದಿತ್ತು.
ಈ ಫೈಲು 17 ಜುಲೈ 2015 ತನಕ ಸುಮಾರು ಒಂದು ವರ್ಷ 4 ತಿಂಗಳವರೆಗೆ ಅವ್ರ ಚೇಂಬರ್ನಲ್ಲಿ ಉಳಿತಿದೆ ಫೈಲು. ಈ ಫೈಲ್ ಯಾವಾಗ ಬರುತ್ತಂದ್ರೆ ಅವರು ಆಫೀಸ್ ಡೆಮಿಟ್ ಮಾಡಿದ್ರಲ್ಲ ಆವತ್ತು ಈ ಫೈಲ್ ಹೊರಗೆ ಬರುತ್ತೆ. 17ನೇ ತಾರೀಕು ಇದು ಅಪವಾದ ಮಾಡಿ ಆ ನಂತರ ಫೈಲ್ ಬರುತ್ತೆ. ಅದರಲ್ಲಿ ಏನು ಬರೀತಾರೆ, ಎನ್ಕ್ವೈರಿ ಮಾಡಬೇಕಾದ ರಿಜಿಸ್ಟರು ಇವ್ರನ್ನು ತಮ್ಮ ಪಿ ಎನ್ ಸೇವ್ ಮಾಡಬೇಕಂದ್ರೆ ಅದರಲ್ಲಿ ಬರೀತಾರೆ, ನನ್ನ ಪಿ ಎ ಇನ್ನೋಸೆಂಟು, ಅವ್ರ ಮೇಲೆ ಆ್ಯಕ್ಷನ್ ತಗೋಬೇಡಿ, ಅಂದರೆ ಬೇರೆಯವರ ಅಪರಾಧಿ ಅಂತ ಆ ಬೇರೆಯವರು ಪ್ಯೂನ್ ಮೇಲೆ ಇದು ಮಾಡಿ ಅಂತ ಈ ಥರ ಬರೀತಾರೆ. ನಾವು ಇದು ನೋಡಿ, ಫೆಬ್ರವರಿ ಮಾರ್ಚ್ನಲ್ಲಿ ನಡೆದಂಥ ಘಟನೆ 2014. ಅಲ್ಲಿಂದ ಇವರು ಜುಲೈ 2015 ಯಾವುದೇ ಒಂದು ಶಬ್ದ ರೇಸ್ ಮಾಡ್ಬೋದಿತ್ತು. ಬೇಕಾದ್ರೆ ಮತ್ತೊಂದು ಆಂತರಿಕ ತನಿಖೆಗೆ ಅವರು ಅಲ್ಲ ಮಾಡಬಹುದಿತ್ತು, ಇದನ್ನ ಮೇಲೆ ಆಕ್ಷನ್ ತಗೋಬಹುದಿತ್ತು, ಅಥವಾ ಏನಾದರೂ ಮಾಡಬಹುದಿತ್ತು, ಅಥವಾ ಈ ರಿಪೋರ್ಟ್ ಬಗ್ಗೆನೇ ಒಂದು ರೆಕಮೆಂಡೇಶನ್ ಕಳಿಸ್ಬೋದಿತ್ತು. ಯಾವುದೂ ಮಾಡಲ್ಲ ಅವರು. ಅಲ್ಲಿವರೆಗೆ ಅದ್ರ ಬಗ್ಗೆ ಯಾವುದೂ ನೋಡೋದಿಲ್ಲ, ಫೈಲು ಕೊಡಲ್ಲ. ನ್ಯಾಯಮೂರ್ತಿಗಳ ಕೆಲವೊಂದು ಬಹಳ ಕುತೂಹಲಕಾರಿ ಅಂಶಗಳನ್ನ ತಾವು ಹೇಳ್ತಾ ಇದ್ದೀರಿ. ಒಂದು ಸಣ್ಣ ವಿರಾಮ ತೆಗೆದುಕೊಂಡು ಮತ್ತೆ ಚರ್ಚೆಯನ್ನು ಮುಂದುವರಿಸೋಣ. ಈಗ ಒಂದು ಬ್ರೇಕ್.